ಯಾವುದು ವಾಸ್ತು ಅಲ್ಲ, ಯಾವುದು ವಾಸ್ತು? ತುಂಬ ಜನ ತಿಳ್ಕೊಂಡಿರೋ ಥರ ಇದು ವಾಸ್ತು ಅಂದ್ಕೊಂಡ್ರೆ ದೇವ್ರ ವಿಷಯ ಅಲ್ಲ. ನೋಡಿ, ನಮ್ಮ ಇಂಡಿಯಾದ ವಾಸ್ತುನೇ ಸರಿ ಇಲ್ಲ. ಹಿಮಾಲಯ ಪರ್ವತ ಎಲ್ಲಿದೆಪ್ಪ ಅಂತ ಹೇಳಿದ್ರೆ ನಾರ್ತಲ್ಲಿದೆ. ಇದಕ್ಕೂ ನಮ್ಮ ದೇಶದ ಮೇಲೆ ಆಗಿರುವಂತಹ ದಾಳಿಗಳು ಏನಾದ್ರೂ ಸಂಬಂಧ ಇದೆಯಾ? ಖಂಡಿತ ಸಂಬಂಧ ಇದೆ. ಹೊರಗಡೆ ಅವ್ರು ಸಾಯಿಲ್ಲ. ಇವಾಗಿನ ಪರಿಸ್ಥಿತಿ ನೋಡಿದ್ರೆ ಒಳಗಡೆ ದಾಳಿಗಳು ನಡೀತಾ ಇದೆಯಲ್ಲ. ಇವತ್ತಿನವ್ರಿಗೆ ವಾಸ್ತು ಅಂದ್ರೆ ಭಯ ಹುಟ್ಟೋದಕ್ಕೆ ಕಾರಣನೇ ಈ ದಿಕ್ಕಲ್ಲಿ ಇದಿರಬಾರ್ದು, ಅದನ್ನ ಒಡೆದಾಕಿ, ಈ ದಿಕ್ಕಲ್ಲಿ ಇದಿರಬಾರ್ದು, ಇದನ್ನ ಒಡೆದಾಕಿ. ಯಾವುದೇ ಎಂಟಾಣಿ ಪುಸ್ತಕ ತಗೋತಾರೆ, ಗುರು ತಿರುಪತಿ ರೆಡ್ಡಿ ಅಂತ ಇನ್ಯಾರು ಆ ಥರ ಪುಸ್ತಕ ಓದ್ಬಿಟ್ಟು ಅದ್ರಲ್ಲಿ ಏನೇನೋ ಫಿಗ್ ಆಫ್ ಇಮ್ಯಾಜಿನೇಷನ್ ಎಲ್ಲ ಇರುತ್ತೆ. ಹೊಡಿದೇನೆ ನಾವು ಕೆಲವು ಪರಿಕರಗಳನ್ನೆಲ್ಲ ನಾನು ಡೆವಲಪ್ ಮಾಡಿದ್ದೇನೆ, ಬೇರೆಯವ್ರು ಬಿಟ್ಟು ಏನಾದರೂ ಮಾಡಲಿ. ಏನೇ ಹೇಳಿ ನೀವು ವೈಜ್ಞಾನಿಕ ಕಾರಣ ಕೊಡಿ. ಜನಕ್ಕೆಲ್ಲ ಗೊತ್ತಿದೆ ಅಂತಲೂ ನಾನು ಹೇಳಕ್ಕೆ ಬರಲ್ಲ. ಪಾಪ ಏನು ಮೆಡಿಕಲ್ ಸೈನ್ಸ್ ಎಷ್ಟು ಮುಂದುವರೆದ್ಬಿಟ್ಟಿದೆ ಅಂತ ಹೇಳಿ ಆ ಸ್ಕ್ಯಾನು ಈ ಸ್ಕ್ಯಾನಿಂಗ್ ಎಲ್ಲ ಬಂದುಬಿಟ್ಟಿದೆ. ಆ ಸ್ಕ್ಯಾನರ್ ಹಾಕ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಬೇಕು, ಹೇಳಿ ನೋಡೋಣ. ವಾಸ್ತು ಅನ್ನೋ ವಿಚಾರಕ್ಕೆ ಬಂದರೆ ಬಹಳ ಸುದೀರ್ಘ ಕಾಲದಿಂದ ನೀವು ಅದರಲ್ಲಿ ಅಧ್ಯಯನ ಮಾಡ್ಕೊಂಡು ಬಂದಿರೋ ಕಾರಣಕ್ಕೆ ಸೊ ಎಲ್ಲ ಒಂದು ಕಡೆ ಒಂದು ವರ್ಗಕ್ಕೆ ವಾಸ್ತು ಎಲ್ಲ ಒಂದು ಮೂಢನಂಬಿಕೆ, ಇದೊಂದು ಸೂಪರ್ ಸ್ಟಿಷನ್ ಬಿಲೀಫ್ ಅನ್ನುವಂಥದ್ದಿದೆ. ಇನ್ನೊಂದು ಕಡೆ ವಾಸ್ತು ಅಂತಂದರೆ ಅದನ್ನು ತುಂಬ ಅತಿಯಾಗಿ ನಂಬುವವರು ಇದ್ದಾರೆ. ಸೊ ಈ ಎರಡು ವರ್ಗಗಳ ನಡುವೆ ಸಿಂಪಲ್ ಆಗಿ ವಾಸ್ತು ಅಂದರೆ ಏನು, ಯಾವುದು ವಾಸ್ತು ಅಲ್ಲ, ಯಾವುದು ವಾಸ್ತು? ನೋಡಿ, ಸುಮಾರು 40-45 ವರ್ಷದಿಂದ ಈ ವಾಸ್ತು ವಿಷಯದಲ್ಲಿ ಇದ್ದೀನಿ ನಾನು. ಬಹುಶಃ ನೀವೇ ಪ್ರಥಮ ಖಂಡಿತ ಅಲ್ಲ ಈ ಥರ ಪ್ರಶ್ನೆ ಹಾಕ್ಲಿಕ್ಕೆ. ತುಂಬ ಜನ ಕೇಳ್ತಾರೆ, ಏನ್ರಿ ವಾಸ್ತು, ನಮ್ಮ ತಾತನ ಕಾಲದಲ್ಲಿ ಎಲ್ರಿ ವಾಸ್ತು ಇತ್ತು, ಚೆನ್ನಾಗಿರ್ಲಿಲ್ವಾ ಅವರು, ಇವಾಗ ಎಂತ ಹಾಕಂದ್ರಿ ವಾಸ್ತು ಬಂತು ಅಂತ ಕೇಳೋರು ಇದ್ದಾರೆ ಅಲ್ವಾ. ಅದಕ್ಕೆ ನನ್ನ ಸಮಜಾಯಿಸಿ ಏನಪ್ಪ ಅಂತ ಹೇಳಿದ್ರೆ, ವಾಸ್ತುನಲ್ಲಿ 2 ಥರ ವಾಸ್ತು ಇದೆ. ಒಂದು ಆಂತರಿಕ ವಾಸ್ತು ಅಂತ, ನಮ್ಮ ದೇಹ ಮನಸ್ಸಿನಲ್ಲೇ ಒಂದು ವಾಸ್ತು ಇದೆ. ಬಹಿರಂಗ ವಾಸ್ತು ಅಂತ, ನಮ್ಮ ದೇಹ ಮನಸ್ಸನ್ನು ಬಿಟ್ಟು ಹೊರಗಡೆ ಒಂದು ವಾಸ್ತು ಕೂಡ ಇದೆ. ನಮ್ಮ ಹಿಂದಿನ ಜನರಲ್ಲಿ, ನಮ್ಮ ತಾತ ಮುತ್ತಾತ ಅವ್ರ ಕಾಲದಲ್ಲೆಲ್ಲ ಆಂತರಿಕ ವಾಸ್ತು ಪ್ರಬಲವಾಗಿತ್ತು. ಆದ ಕಾರಣ ಹೊರಗಡೆ ವಾಸ್ತು ಅವ್ರಿಗೆ ಬಾಧಿಸ್ತಾ ಇರಲಿಲ್ಲ. ಹೇಗೆ ನಿಮ್ಮ ಬಾಡಿ ರೆಸಿಸ್ಟೆನ್ಸ್ ಚೆನ್ನಾಗಿದ್ದರೆ ಹೊರಗಡೆ ವೈರಸ್ ಏನು ಮಾಡುತ್ತೆ ನಿಮಗೆ? ಬಾಡಿ ರೆಸಿಸ್ಟೆನ್ಸ್ ವೀಕ್ ಆಗಿದ್ದಾಗ ನಿಮಗೆ ಅಟ್ಯಾಕ್ ಮಾಡುತ್ತದೆ, ಇಲ್ಲ ಅಂತಲ್ಲ. ಆಂತರಿಕ ವಾಸ್ತು ಅಂದರೆ ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಅವಾಗ ಜಾಯಿಂಟ್ ಫ್ಯಾಮಿಲಿ ಅಂತಿದ್ರು. ಒಬ್ಬ ಹಿರಿಯ ಮನೆಯಲ್ಲಿ ದುಡಿದ್ರೆ 10 ಜನ ಊಟ ಮಾಡ್ತಾಯಿದ್ರು. ಅವ್ರು ಏನಾದ್ರು ಒಂದು ಮಾತು ಹೇಳಿದ್ರೆ ಅಷ್ಟೂ ಜನ ಕೇಳ್ತಾಯಿದ್ರು. ಅವ್ರು ಓದಿರಲಿ ಬಿಡಲಿ, ಅವ್ರು ಏನಾದರೂ ಆಗಿರಲಿ, ಆದರೆ ಹಿರಿಯರು ಅವರು, ನಮ್ಮ ತಾತ ನಮ್ಮ ತಂದೆ ಅವ್ರ ಮಾತು ನಾವು ಕೇಳಬೇಕು ಅಂತೆಲ್ಲ ಇತ್ತು. ಅದಲ್ಲದೆ ಬೇಕೋ ಬೇಡೋ ವರ್ಷಕ್ಕೊಂದ್ಸಲ ಮನೆಯಲ್ಲಿ ದೇವರ ಸಮಾರಾಧನೆ ಅದು ಇದೆಲ್ಲ ಮಾಡೋರು. ತಮ್ಮ ಕುಲದೇವರು ಅಂತ ಕುಲದೇವ್ರಿಗೆ ಹೋಗೋರು. ಕೆಲವು ನಾಗನ ಬಗ್ಗೆ ನಂಬಿಕೆ ಇರೋರು ನಾಗನಿಗೆ ಹೋಗ್ಬಿಟ್ಟು ಹಾಲು ಎರ್ಕೊಂಡು ಬರೋರು. ಎಂಥವರೇ ಆಗಿರಲಿ, ಹೋಗ್ಬಿಟ್ಟು ಅವರು ಎಲ್ಲೋ ಹುಡ್ಕೊಂಡೋಗ್ಬಿಟ್ಟು ಕಾಡಿನಲ್ಲಿ ಹೋಗ್ಬಿಟ್ಟು ಇದು ನಮ್ಮ ಕುಲದ ಒಂದು ನಾಗ ಅದಕ್ಕೆ ಅಂತ ಮಾಡೋರು. ಕೆಲವರು ದೈವವನ್ನು ನಂಬೋರು. ಈಗಲೂ ಕೂಡ ನಮ್ಮ ಸೌತ್ ಕೆನರಾ ಕಡೆ ಎಲ್ಲ ಇದೆ, ದೈವಾರಾಧನೆ ಅಂತ ಮಾಡ್ತಾರೆ. ಅವ್ರ ದೈವನ ನೋಡಲಿಕ್ಕೋಸ್ಕರ ಹೋಗ್ತಾರೆ. ಆ ತರಹ ಆಂತರಿಕ ವಾಸ್ತು ಸಮೃದ್ಧಿಯಾಗಿತ್ತು ನಮ್ಮ ಹಿರಿಯರಲ್ಲಿ. ಈಗೇನಾಗ್ಬಿಟ್ಟಿದೆ, ಅಣ್ಣ ತಮ್ಮಂದ್ರೆ ಒಟ್ಟಿಗೆ ಬಾಳೋದಿಲ್ಲ, ಜಾಯಿಂಟ್ ಫ್ಯಾಮಿಲಿ ಅನ್ನೋದೇ ಇಲ್ಲ. ತಂದೆ ತಾಯಿಗಳ ಮೇಲೆ ಕೇಸ್ ಹಾಕ್ತಾರೆ, ಆಸ್ತಿಗೆ ಪಾಸ್ತಿಗೆ ಅಂತೆಲ್ಲ. ಅಂದರೆ ಆಂತರಿಕ ವಾಸ್ತು ಛಿದ್ರವಾಗ್ಬಿಟ್ಟಿದೆ. ಆ ನಿಮಿತ್ತ ಈ ಹೊರಗಡೆ ವಾಸ್ತು ನಮಗೆ ಬಾಧಿಸುತ್ತೆ ಅಂತ ನನ್ನ ಸಮಜಾಯಿಸಿ. ಆದ್ದರಿಂದ ನಾನು ಮೊಟ್ಟ ಮೊದಲಿಗೆ ಆಂತರಿಕ ವಾಸ್ತು ಸರಿ ಮಾಡ್ಕೊಳ್ಳೋ ವಿಧಾನ ಹೇಳ್ಕೊಡ್ತೀನಿ. ನನ್ನ ಹತ್ರ ಯಾರೇ ಬಂದರೂ ಕೂಡ ಫಸ್ಟ್ ನಿಮ್ಮ ಮನಸ್ಸಿನ ವಾಸ್ತು ಸರಿ ಮಾಡ್ಕೊಳ್ಳಿ ಅಂತ. ನಾನು ಸೈಂಟಿಸ್ಟ್ ಹತ್ಕೊಂಡು ಅದಕ್ಕೋಸ್ಕರ ಗ್ಯಾಜೆಟ್ಗಳನ್ನ ಡೆವಲಪ್ ಮಾಡಿದ್ದೀನಿ. ಕಣ್ಣಿಗೆ ಲೈಟ್ ಬಿಟ್ಟರೆ ಅವ್ರ ಪಂಚಭೂತ ತತ್ವಗಳು ತೋರಿಸುತ್ತೆ, ಅಗ್ನಿ ಜಲ ವಾಯು ಭೂ ಆಕಾಶ. ಅದರಲ್ಲೇನಾದ್ರು ಹೆಚ್ಚು ಕಡಿಮೆ ಇದ್ದರೆ ಮೆಡಿಟೇಷನ್ಗಳ ಮೂಲಕ ಹೇಗೆ ಅದನ್ನು ಸರಿ ಮಾಡ್ಕೊಳ್ಳೋದು ಅನ್ನೋದು ಹೇಳ್ಕೊಡ್ತಾರೆ. ಅರ್ಧ ಪ್ರಾಬ್ಲಮ್ ಅಲ್ಲೇ ಸಾಲ್ವ್ ಆಗಿಬಿಡುತ್ತೆ ಅವ್ರಿಗೆ. ಆಂತರಿಕ ವಾಸ್ತು ಸರಿ ಮಾಡ್ಕೊಳ್ಳೋ ವಿಧಾನ ಅದು ಜಿಯೋ ರಿದಮ್ ಅಂತ ಕರೆದಿದ್ದೀನಿ ಅದಕ್ಕೆ. ಅದ್ರ ಜೊತೆಗೆ ಹೊರಗಡೆ ವಾಸ್ತುಗೆ ಏನು ಬೇಕು ಅದಕ್ಕೆ ಯಂತ್ರ ತಂತ್ರ ಮಂತ್ರ ಅಂತ ವಿಧಾನ ಇದೆ. ಬಾಕಿಯವ್ರ ಥರ ಮನೆ ಬಿಟ್ಬಿಡಿ, ಅದನ್ನು ಓಡ್ಸಾಕಿ ಇದನ್ನು ಓಡ್ಸಾಕಿ ಅಂತ ಪಾಪ ಮುಂಚೆನೇ ಬಾವಿನಲ್ಲಿ ಬಿದ್ದಿರೋರಿಗೆ ತೊಗೊಂಡೋಗಿ ಸಮುದ್ರದಲ್ಲಿ ಹಾಕೋ ಕೆಲಸ ಅಂತೂ ಮಾಡೋದಿಲ್ಲ. ಬೇರೆ ಬೇರೆ ವಿಧಾನ ಇದೆಯಲ್ಲ, ಸುಲಭ ವಿಧಾನಗಳು, ಯಂತ್ರ ತಂತ್ರ ಮಂತ್ರ ಅಂತ. ಅದ್ರ ಮೂಲಕ ಕೂಡ ನಾವು ಸರಿ ಮಾಡ್ಕೊಳ್ಬೋದು. ತುಂಬ ಜನ ತಿಳ್ಕೊಂಡಿರೋ ಥರ ಇದು ವಾಸ್ತು ಅಂದ್ಕೊಂಡ್ರೆ ದೇವ್ರ ವಿಷಯ ಅಲ್ಲ. ಇರೋದೇ ಪಂಚಭೂತ ತತ್ವಗಳು, ಅಗ್ನಿ ಜಲ ವಾಯು ಭೂ ಆಕಾಶ.
ಯಾವ್ಯಾವ ಜಾಗದಲ್ಲಿ ಒಂದು ಮನೆ ಅಂತ ಮಾಡಿದಾಗ ಅಲ್ಲಲ್ಲಿ ಆ ಶಕ್ತಿಗಳಿದ್ದಾಗ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಿದಾಗ ಮನೆಯಲ್ಲಿ ಶಾಂತಿ ಇರುತ್ತೆ ಅನ್ನೋದಷ್ಟೇ, ಮನಸ್ಥಿತಿ ಚೆನ್ನಾಗಿರುತ್ತೆ ಅಂತಷ್ಟೇ. ಆ ನಿಮಿತ್ತ ನೀವು ತಿಳ್ಕೊಂಡಿರೋ ಥರ ಇದು ಯಮನ ದಿಕ್ಕು, ಇದು ಆ ದಿಕ್ಕು, ಇದು ಶನಿ ದಿಕ್ಕು, ಅದನ್ನು ನೋಡಿದಾಕೆ ಇದು ನೋಡಿದಾಕೆ ಒಳ್ಳೆಯದಲ್ಲ ಕೆಟ್ಟದ್ದಲ್ಲ, ಅದು ಇದು ಅಂತ ಹೇಳ್ತಾರೆ. ದಕ್ಷಿಣ ದಿಕ್ಕು ಒಳ್ಳೆಯದೇ ಅಲ್ಲ, ಅದು ಯಮನ ದಿಕ್ಕು. ಎಲ್ಲ ದಿಕ್ಕು ಒಳ್ಳೆಯದೇ, ಎಲ್ಲ ದಿಕ್ಕು ಕೆಟ್ಟದ್ದೇ. ಆದರೆ ಅದರಲ್ಲಿ ಉಚ್ಚ ಸ್ಥಾನ ನೀಚ ಸ್ಥಾನ ಅಂತಿರುತ್ತೆ. ಅದರ ಪ್ರಕಾರ ನಾವು ಈ ಅಗ್ನಿ ಜಲ ವಾಯು ಭೂ ಆಕಾಶನ ಒಂದು ಸಮತೋಲನದಲ್ಲಿ ಇಡಲಿಕ್ಕೆ ಏನು ಬೇಕು ಅದನ್ನು ಮಾಡುವಂತಹ ವಿಧಾನ. ಕಟ್ಟಡದಲ್ಲೇ ತಪ್ಪಿದರೆ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಬೇರೆ ವಿಧಾನಗಳಿದೆ, ಅದನ್ನು ಮಾಡಿಕೊಂಡು ಕೂಡ ಸರಿ ಮಾಡ್ಕೋಬಹುದು. ಆದ್ದರಿಂದ ವಾಸ್ತು ಅಂದ್ಕೊಂಡಿರೋ ಥರ ದೇವರಲ್ಲ ಇದು, ಪ್ರಕೃತಿನಲ್ಲಿರುವಂಥ ಶಕ್ತಿಗಳು ಎಲ್ಲವೂ ಇದರಿಂದಲೇ ಮಾಡಲ್ಪಟ್ಟಿದೆ. ನಮ್ಮ ದೇಹ ಅಗ್ನಿ ಇಲ್ವಾ, ಶಾಖ ಇಲ್ವಾ ನಿಮ್ಮ ದೇಹದಲ್ಲಿ, ಅದೇ ಅಗ್ನಿ. ಜಲ ಇಲ್ವಾ, 2/3 ಆಫ್ ದಿ ವಾಟ್ರ್ ನಮ್ಮಲ್ಲಿದೆ ಲಿಕ್ವಿಡ್ಡು, ಅದೇ ಜಲ. ವಾಯು ಉಸಿರಾಡಲ್ವಾ ನೀವು, ಅದೇ ವಾಯು. ಅಗ್ನಿ ಜಲ ವಾಯು. ಭೂ ಅಂತ ಹೇಳಿದ್ರೆ ಸಾಲಿಡ್ ಕಂಟೆಂಟ್ಸು, ನಿಮ್ಮ ಮೂಳೆ ಮಾಂಸ ಇವೆಲ್ಲ ಭೂತತ್ವ. ಆಕಾಶ ನಿಮ್ಮ ಬುದ್ಧಿಶಕ್ತಿ ಏನಿದೆಯಲ್ಲ ಕಾಸ್ಮಿಕ್ಕು, ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಆದರೆ ಅದಿದೆ. ಅದು ಕೂಡ ಸರಿ ಪ್ರಮಾಣದಲ್ಲಿರಬೇಕು. ಸೈಂಟಿಫಿಕ್ ಆಗಿ ಲೆಫ್ಟ್ ಸೈಡ್ ಬ್ರೈನು ರೈಟ್ ಸೈಡ್ ಬ್ರೈನು ಅವೆಲ್ಲ ಕರೆಕ್ಟಾಗಿರ್ಬೇಕು ರೀ, ನೀವು ಸರಿಯಾದ ನಿರ್ಧಾರ ತಗೊಳ್ಳಿಕ್ಕೆ ಅಂತೇನು ಹೇಳ್ತಾರಲ್ಲ, ಅದೇನೇ ಆಕಾಶ ತತ್ವ. ಅದನ್ನು ಯಾರು ಬೇಕಾದ್ರೂ ಒಪ್ಕೋತಾರೆ, ಒಂದು ಸರಿ ಪ್ರಮಾಣದಲ್ಲಿರಬೇಕು. ಇದ್ದಕ್ಕಿದ್ದಂಗೆ ನಿಮ್ಮ ವಾಯು ತತ್ವದಲ್ಲಿ ಸರಿಯಾಗಿ ಉಸಿರಾಡೋಕ್ಕೆ ಆಗದೆ ಹೋದರೆ ತೊಂದರೆ ಕೊಡುತ್ತೋ ಇಲ್ಲೋ ಯೋಚನೆ ಮಾಡಿ. ನಿಮ್ಮ ಬಾಡಿನಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ, ಬ್ರೈನಲ್ಲಿ ನೀರು ತುಂಬ್ಕೊಂಡ್ಬಿಟ್ಟು ಅದು ಆಪ್ರೇಷನ್ನು ಮತ್ತೊಂದು ಎಲ್ಲ ಮಾಡ್ತಾನೆ. ಶಾಖ ಇದ್ದಕ್ಕಿದ್ದಂಗೆ 105 ಡಿಗ್ರಿ 106 ಡಿಗ್ರಿ ಬಂದು ಬದುಕ್ತಾರೆ ಅವರು. ಅದನ್ನು ಸರಿ ಪ್ರಮಾಣದಲ್ಲಿ ಇರಬೇಕು ಅಂತ ಹೇಳಿದಾಗ ಹೌದಪ್ಪ, ಇಲ್ಲಿ ವಾಸ್ತುನ ಸರಿ ಮಾಡಿಕೊಂಡ್ರೆ ಸರಿ. ಅದೇ ಥರ ಮನೆಯಲ್ಲೂ ಇರುತ್ತೆ. ಸೌತ್ ಈಸ್ಟಲ್ಲಿ ಅಗ್ನಿತತ್ವ ಇರುತ್ತೆ, ಇಷ್ಟೇ ಇರಬೇಕು, ಜಾಸ್ತಿ ಅಲ್ಲೇ ಇರಬೇಕು ಅಂತಿರುತ್ತೆ ಅಗ್ನಿತತ್ವ. ವಾಯುವ್ಯ ಮೂಲೆಯಲ್ಲಿ ಗಾಳಿ ಸರಿಯಾಗಿ ಓಡಾಡಬೇಕು. ಅದೇ ಥರ ಈಶಾನ್ಯದಲ್ಲಿ ಆಕಾಶ ತತ್ವ, ಈ ಥರದ್ದೆಲ್ಲ ಹೇಳಿದ್ದಾರೆ. ಇಲ್ಲಿ ಇಂಥದ್ದು ಇರಬೇಕು, ಸರಿ ಪ್ರಮಾಣದಲ್ಲಿ ಇರಬೇಕು ಅಂತ. ನಮ್ಮ ತಂದೆ ಅವಿದ್ಯಾವಂತರು ಅಂತ ಹೇಳಿದ್ನಲ್ಲ, ತುಂಬ ಸುಲಭವಾಗಿ ವಾಸ್ತು ನನಗೆ ಹೇಳಿದರು. ಯಾಕಂದರೆ ಅವರೇ ನನಗೆ ಹೇಳ್ತಾ ಇದ್ದಾರೆ, ನಿಂಗೇನು ವಾಸ್ತು ಪುರುಷ ಅಂತ ಹೇಳಿದ್ರಪ್ಪ ಭಗವಂತ ನಮ್ಮ ನಿತ್ಯಾನಂದರು. ನಾನು ಅವಾಗ ಅವ್ರಿಗೆ ಪ್ರಶ್ನೆ ಮಾಡಿ, ಏನು ವಾಸ್ತು ಅಂದರೆ ಏನಪ್ಪ ಅಂತ. ಅವರಾಗ ಒಂದು ಮಾತು ಹೇಳಿದ್ರು ನೋಡಿ, ಎಷ್ಟು ಸತ್ಯ ಅದು. ಅರ್ಧಂಬರ್ಧ ಇಂಗ್ಲೀಷ್ ಬರೋದು ಅವ್ರಿಗೆ. ನೋಡಪ್ಪ, GOD ಅಂದರೆ ಏನು? GOD ಅಂದರೆ ಗಾಡ್. ಓಕೆ, GOD ಅಂದರೆ ಗಾಡ್. ಗಾಡ್ ಅಂದ್ಕೂಡಲೇ ಏನು ಅಭಿಪ್ರಾಯ ಬರುತ್ತೆ ನಿಮಗೆ? ತುಂಬ ದೊಡ್ಡ ಶಕ್ತಿ ಅದು, ಅದಕ್ಕೆ ನಮಸ್ಕಾರ ಮಾಡಬೇಕು ಅಂತ ಅನಿಸುತ್ತೆ ಗಾಡ್ಗೆ. ಅದನ್ನೇ ನಾನು DOG ಅಂತ ಮಾಡ್ಬೋದು, 3 ಅಕ್ಷರನ. ಏನಾಯ್ತದ್ದು? ಡಾಗ್ ಆಯಿತು. ಡಾಗ್ ಅಂದ್ಕೂಡಲೇ ಏನಾಗುತ್ತೆ? ಅದೇನೋ ನಾಯ್ಪಾಡು ಅಂತಾರಲ್ಲ ಆ ಥರ, ಇದು ನಾಯಿ ಮುಂಡೆ ಇದೆ ಅಂತ ಬೈತಾರಲ್ಲ ಆ ಥರ, ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಬರೋದಿಲ್ಲ. ಅದನ್ನೇ ODG ಅಂತ ಮಾಡಿದ್ರೇನು? ಅರ್ಥಹೀನ, ಅರ್ಥನೇ ಇಲ್ಲ ಅದಕ್ಕೆ. ಹಾಗೆ ವಾಸ್ತು ಅಂತ ಹೇಳಿದ್ರೆ ಅಗ್ನಿ ಜಲ ವಾಯು ಭೂ ಆಕಾಶ ಒಂದೊಂದು ಪ್ರಮಾಣದಲ್ಲಿದ್ದಾಗ ಗಾಡ್ ಆಗತ್ತೆ, ಇಲ್ಲ ಡಾಗ್ ಆಗತ್ತೆ, ಇದು ODG ಆಗತ್ತೆ ಅಂತ ಹೇಳಿದ್ರು. ಎಷ್ಟು ಸುಲಭವಾಗಿ ಹೇಳಿದ್ರು ಅವರು ಅಲ್ವಾ? ಅಂದರೆ ಈ ಪಂಚಭೂತ ತತ್ವಗಳನ್ನ ಯಾವ್ಯಾವ ಪ್ರಮಾಣದಲ್ಲಿ ಎಲ್ಲೆಲ್ಲಿ ಇಡಬೇಕು ಅನ್ನೋದಷ್ಟೇ ವಾಸ್ತು ಹೊರತು ಬೇರೆ ಏನೂ ಅಲ್ಲ ಅಂತಷ್ಟೇ. ಈ ವಾಸ್ತು ಅನ್ನುವ ಕಲ್ಪನೆ ಬಂದಾಗ ಇವತ್ತಿಗೆ ಈ ಬದುಬರಿ ಮನೆಗಲ್ಲ, ಬೇರೆ ಬಿಸ್ನೆಸ್ ಮಾಡುವಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಎಲ್ಲ ಭಾಗಗಳಿಗೂ ಒಂದೊಂದು ವಾಸ್ತುಗಳಿದೆ. ಇವತ್ತಿನವ್ರಿಗೆ ವಾಸ್ತು ಅಂದರೆ ಭಯ ಹುಟ್ಟೋದಕ್ಕೆ ಕಾರಣನೇ ಈ ದಿಕ್ಕಲ್ಲಿ ಇದಿರಬಾರ್ದು, ಅದನ್ನ ಒಡೆದಾಕಿ, ಈ ದಿಕ್ಕಲ್ಲಿ ಇದಿರಬಾರ್ದು, ಇದನ್ನ ಒಡೆದಾಕಿ ಅನ್ನೋಂಥ ಒಂದಷ್ಟು ಭಯ, ಒಂದಷ್ಟು ರೆಮಿಡೀಸ್ಗಳನ್ನು ಕೊಡ್ತಾ ಇರೋ ಕಾರಣಕ್ಕೆ. ಸೊ ಈ ಥರ ಒಡೆಯೋದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಸರಳವಾಗಿರುವಂತಹ ರೆಮಿಡೀಸ್ಗಳು ಇದೆಯಾ? ಸೊ ಇದಕ್ಕೆ ಹೇಗೆ ಜನ ಒಗ್ಗಿಕೊಳ್ಬಹುದು ಅಂತ? ಖಂಡಿತ, ನಾನು ಹೇಳಿದ್ನಲ್ಲ, ವಾಸ್ತು ಅಂತ ಹೇಳಿದ್ರೆ ಇದನ್ನು ಅಗ್ನಿ ಜಲ ವಾಯು ಭೂ ಆಕಾಶನ ನಾವು ಒಂದು ಸರಿ ಪ್ರಮಾಣದಲ್ಲಿ ಇಡಬೇಕು. ಇಲ್ಲ ಅಂತ ಇಟ್ಕೊಂಡಾಗ ಹೊಡಿದೇನೆ ನಾವು ಕೆಲವು ಪರಿಕರಗಳನ್ನೆಲ್ಲ ನಾನು ಡೆವಲಪ್ ಮಾಡಿದ್ದೇನೆ, ಬೇರೆಯವ್ರು ಬಿಟ್ಟು ಏನಾದರೂ ಮಾಡಲಿ. ಅದನ್ನು ಉಪಯೋಗಿಸಿದಿಂದಲೂ ಕೂಡ ಅದನ್ನು ಬ್ಯಾಲೆನ್ಸ್ ಮಾಡಬಹುದು. ಆಮೇಲೆ ಋಷಿಕೇಶದಲ್ಲಿ ಡಿವೈನ್ ಲೈಫ್ ಸೊಸೈಟಿ ಅಂತಿದೆ, ನೇಪಾಳದಲ್ಲಿ ಪಶುಪತಿನಾಥ್ ದೇವಸ್ಥಾನ ಇದೆ, ಅಲ್ಲೂ ಕೂಡ ಕೆಲವು ಆರ್ಗನೈಸೇಷನ್ ಇದೆ, ಟಿಬೇಟಿಯನ್ ದಲೈ ಲಾಮಾ ಆರ್ಗನೈಸೇಷನ್. ಅವರೆಲ್ಲ ವಾಸ್ತುವನ್ನು ಸ್ಟಡಿ ಮಾಡಿಬಿಟ್ಟು ಅದಕ್ಕೆ ತಕ್ಕಂಥ ಯಂತ್ರಗಳನ್ನ ಎನರ್ಜೈಸ್ ಮಾಡಿಕೊಡ್ತಾರೆ. ಆ ಥರ ಯಂತ್ರಗಳನ್ನ ಹಾಕೋದಿಂದಲೂ ಕೂಡ ಮನೆಯಲ್ಲಿ ವಾಸ್ತು ದೋಷ ನಿವಾರಣೆ ಆಗುತ್ತೆ. ಆದರೆ ಯಂತ್ರದ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ 3 ವರ್ಷಕ್ಕೊಂದ್ಸಲ ಚೇಂಜ್ ಮಾಡಬೇಕು, ಅದರ ಶಕ್ತಿ ಕಳ್ಕೊಳ್ಳುತ್ತೆ. ಅದು ಮಾಡುವಾಗಲೇ ಪರ್ಮನೆಂಟಾಗಿ ಮಾಡಿದ್ರೆ ಲೈಫ್ ಲಾಂಗ್ ಇರುತ್ತೆ, ಅಲ್ಲೂ ಕೂಡ ತೊಂದರೆ ಕೊಡುತ್ತೆ. ಅಕ್ಕಪಕ್ಕದಲ್ಲೂ ಕೂಡ
ವಾಸ್ತು ಕೆಟ್ಟಾಗ ಅದರ ಪರಿಣಾಮ ನಮ್ಮ ಮೇಲೆ ಬೀಳುತ್ತೆ. ಆದರೆ ನಮ್ಮ ಮನೆ ಒಳಗಡೆ ವಾಸ್ತು ಸರಿ ಮಾಡಿಕೊಂಡ್ರೆ ಹೆಚ್ಚು ನಾವು ನಗರ ವಾಸ್ತು ಅಂತ ಹೇಳ್ತೀವಿ, ಹೊರಗಡೆ ವಾಸ್ತು, ಅದಕ್ಕೆ ನಾವು ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ ಅಂತ. ನೋಡಿ, ನಮ್ಮ ಇಂಡಿಯಾದ ವಾಸ್ತುನೇ ಸರಿ ಇಲ್ಲ. ಹಿಮಾಲಯ ಪರ್ವತ ಎಲ್ಲಿದೆಪ್ಪ ಅಂತ ಹೇಳಿದ್ರೆ ನಾರ್ತಲ್ಲಿದೆ. ಹೆಚ್ಚು ಭಾರ ಬರಲೇಬಾರ್ದು ನಾರ್ತಲ್ಲಿ, ಅಂದರೆ ಹಿಮಾಲಯ ಪರ್ವತನೇ ನಾರ್ತಲ್ಲಿದೆ. ಸೌತಲ್ಲಿ ಭಾರ ಬರಬೇಕು, ಆದರೆ ಸೌತಲ್ಲಿ ನೋಡಿದ್ರೆ ಅರೇಬಿ ಸಮುದ್ರ ಹಿಡ್ದು ಎಲ್ಲ ಸಮುದ್ರಗಳು ಸೌತಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ನೀವು ಕನ್ಯಾಕುಮಾರಿಗೆ ಹೋದರೆ ಬರೀ ನೀರೇನೆ ಸೌತಲ್ಲಿ. ಅಂದರೆ ವಾಸ್ತುಗೆ ತದ್ವಿರುದ್ಧಾಗಿದೆ ಇಂಡಿಯಾ. ಅವಾಗ ಏನು ಮಾಡಬೇಕು, ಇಂಡಿಯಾ ಬಿಟ್ಬಿಟ್ಟು ಹೊರಟೋಗೋಣವಾ ಅಂತೇಳಿದ್ರೆ, ಅದ್ರ ಬದಲಿಗೆ ನಿಮ್ಮ ಮನೆಯ ವಾಸ್ತುವನ್ನು ಸರಿ ಮಾಡಿಕೊಂಡ್ರೆ ಹೊರಗಡೆ ವಾಸ್ತುಗೆ ನಾವು ಹೆದರಬೇಕಾಗಿಲ್ಲ ಅಂತ. ಒಂದು ನಿವಾಸ ವಾಸ್ತು ಅಂತ, ಮತ್ತೊಂದು ನಗರ ವಾಸ್ತು ಅಂತ. ನಾವು ನಗರ ವಾಸ್ತು ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದರೆ ನಗರ ವಾಸ್ತುನ ಸರಿ ಮಾಡ್ಕೊಳ್ಳಿಕ್ಕೆ ನಿವಾಸ ವಾಸ್ತುವನ್ನು ಸರಿ ಮಾಡಿಕೊಂಡು ಪ್ರತಿಯೊಬ್ಬರು ಅದನ್ನು ಪಾಲನೆ ಮಾಡಿದ್ರೆ ಎಲ್ಲರ ಮನೆಯಲ್ಲೂ ಕೂಡ ಶಾಂತಿ ನೆಲೆಸತ್ತೆ ಅಂತ. ಈ ಇಂಡಿಯಾದ ವಾಸ್ತು ಸರಿ ಇಲ್ಲ ಅಂತ ಹೇಳಿದ್ರಲ್ಲ, ಸೊ ಇದಕ್ಕೂ ನಮ್ಮ ದೇಶದ ಮೇಲೆ ಆಗಿರುವಂತಹ ದಾಳಿಗಳು, ಈ ಥರದ ಪರಿಸ್ಥಿತಿಗಳಿಗೂ ಏನಾದರೂ ಸಂಬಂಧ ಇದೆ? ಖಂಡಿತ ಸಂಬಂಧ ಇದೆ. ಈ ನಗರ ವಾಸ್ತು ಯಾವಾಗ ಸರಿ ಇಲ್ವೋ ಅಲ್ಲಿ ಯಾವಾಗಲೂ ಕೂಡ ಶಾಂತಿಯಿಂದ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಸಮಾಜದ ಜನರ ಮೇಲೆ ಅಷ್ಟೇ, ಮನೆ ಒಳಗಡೆ ಅಲ್ಲ. ಎಷ್ಟೋ ಮನೆಯಲ್ಲಿ ನೆಮ್ಮದಿಯಿಂದಾಗಿ ಇರ್ತಾರಪ್ಪ, ಏನಂತೆ. ಆದರೆ ಹೊರಗಡೆ ಸಮಸ್ತ ಸಮಾಜವನ್ನು ಪರಿಗಣಿಸಿದಾಗ ಒಂದಲ್ಲ ಒಂದು ತೊಂದರೆ ಆಗ್ತಾ ಇರೋದಕ್ಕೆ ಕಾರಣ ಈ ವಾಸ್ತು ಇರಬಹುದು ಅಂತ ನನ್ನ ನಂಬಿಕೆ ಅಷ್ಟೇ. ಅಂದ್ರೆ ಸಾಕಷ್ಟು ವರ್ಷಗಳಿಂದ ದಾಳಿಗಳ ಮೇಲೆ ದಾಳಿ, ವಿದೇಶಿಗರ ದಾಳಿ ಭಾರತದ ಮೇಲೆ ಮಾಡ್ತಾ ಇದ್ದಾರೆ. ಹೊರಗಡೆ ಅವ್ರು ಸಾಯಿಲ್ಲ, ಇವಾಗಿನ ಪರಿಸ್ಥಿತಿ ನೋಡಿದ್ರೆ ಒಳಗಡೆನೆ ದಾಳಿಗಳು ನಡೀತಾ ಇದೆಯಲ್ಲ, ಅದಕ್ಕೂ ಕಾರಣ ಈ ವಾಸ್ತುನೇ ಅಂತ ನನ್ನ. ಸೊ ನೀವು ನಗರ ವಾಸ್ತು ಅಂತ ಹೇಳಿದ್ರೆ, ಹಾಗಾಗಿ ನಾನು ಕೇಳ್ತೀನಿ, ತೀರಾ ಇತ್ತೀಚೆಗೆ ಕರ್ನಾಟಕದಲ್ಲಿ ತುಂಬಾ ಚರ್ಚಿತ ಆಗಿರುವಂತದ್ದು ಬೆಂಗಳೂರಿನ ಒಂದು ರೋಡ್, ಒಂದು ಏರಿಯಾ ತುಂಬಾ ಕಾಂಟ್ರವರ್ಷಿಯಲ್ ಏರಿಯಾ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ಏರಿಯಾದಲ್ಲಿರೋ ಸೆಲೆಬ್ರಿಟಿಗಳ ಮೇಲೆಲ್ಲ ಕಾಂಟ್ರವರ್ಸಿ ಆಗುತ್ತೆ, ಅವರೆಲ್ಲ ಜೈಲ್ಗೆ ಹೋಗ್ತಾರೆ ಅನ್ನುವಂತ ಮಾತುಗಳೆಲ್ಲ ಇದೆ. ಈಗ ಆರ್ ಆರ್ ನಗರದ ವಿಷಯ ಬಂದಾಗ ಸಾಕಷ್ಟು ಮಂದಿ ಮಾತಾಡಿದ್ದಾರೆ. ವಾಸ್ತುನಲ್ಲಿ ತುಂಬಾ ಗ್ರಂಥಗಳಿದೆ. ಸಮರಾಂಗಣ ಸೂತ್ರಧಾರ ಅಂತಿದೆ, ಹಳೆ ಗ್ರಂಥಗಳು ನಾನು ಹೇಳ್ತಾ ಇರೋದು. ಅಪರಾಜಿತ ಪ್ರಚ್ಛ ಅಂತ ಇದೆ, ತುಂಬಾ ದೊಡ್ಡ ಗ್ರಂಥ. ಮಾನಸಾರ ಅಂತ ಇದೆ. ಈ ಥರ ಹಲವಾರು, ನನ್ನ ಹತ್ರ 1000 ಗ್ರಂಥ ಇದೆ. ಅದನ್ನೆಲ್ಲ ಸ್ಟಡಿ ಮಾಡಿದ್ದೀನಿ ನಾನು. ಒಂದೊಂದು ಕೂಡ ಕಡಿಮೆ ಅಂದರೆ 2000 ಪುಟ ಇದೆ. ಏನು ಹುಚ್ಚ ಅವ್ರಿಗೆ ಅಷ್ಟೆಲ್ಲ ಬರೀಬೇಕಾದ್ರೆ. ಆ ಕಾಲದಲ್ಲಿ ಅದನ್ನು ತಾಳೆಗರಿ ಮೇಲೆ ಬರೆಯೋರಲ್ಲ, ಅದನ್ನು ಇವಾಗ ಪ್ರಿಂಟಿಂಗ್ ಮಾಧ್ಯಮದಲ್ಲಿ ಬಂದಿದೆ. ಅದರಲ್ಲಿ ಅವರು ಯಾವ ವಾಸ್ತು ದೋಷ ಇದ್ದರೆ ಯಾವ ಥರದ ಎಫೆಕ್ಟ್ ಆಗುತ್ತೆ ಅನ್ನೋದೆಲ್ಲ ಹೇಳಿದ್ದಾರೆ. ಸಮರಾಂಗಣ ಸೂತ್ರದಲ್ಲಿ ಅದಕ್ಕೆ ಪರಿಹಾರ ಕೂಡ ಹೇಳಿದ್ದಾರೆ. ಆದರೆ ತುಂಬ ಜನ ಯಾವುದೇ ಎಂಟಾಣಿ ಪುಸ್ತಕ ತಗೋತಾರೆ, ಗುರು ತಿರುಪತಿ ರೆಡ್ಡಿ ಅಂತ ಇನ್ಯಾರು ಆ ಥರ ಪುಸ್ತಕ ಓದ್ಬಿಟ್ಟು ಅದರಲ್ಲಿ ಏನೇನೋ ಫಿಗ್ ಆಫ್ ಇಮ್ಯಾಜಿನೇಷನ್ ಎಲ್ಲ ಇರುತ್ತೆ, ಅದನ್ನೇ ಸತ್ಯ ಅನ್ಕೊಂಡ್ಬಿಡ್ತಾರೆ ಪಾಪ. ಆ ನಿಮಿತ್ತ ಮನೆ ಹೊಡೆದಾಕ್ಬೇಕು, ಮನೆ ಬಿಟ್ಟು ಹೋಗ್ಬೇಕು, ಇದು ಮಾಡಬೇಕು, ಅದ್ಮೇಲೆ ಏನೇನೇ ಹೇಳ್ತಾರೆ. ಆ ಥರದ್ದೇನು ಅಗತ್ಯ ಇಲ್ಲ. ಬಹಳಷ್ಟು ನಾ ಹೇಳಿದ ಎಲ್ಲಕ್ಕಿಂತ ಹೆಚ್ಚಿಗೆ ಮನಸ್ಸಿನ ವಾಸ್ತು ಸರಿ ಮಾಡ್ಕೊಳ್ಳಿ ಅಂದರೆ ನೀವು ಒಪ್ತೀರಾ ಇಲ್ಲಮ್ಮ? ಎಲ್ಲಕ್ಕೂ ಮನಸ್ಸೇ ಕಾರಣ ಅಲ್ವಾ? ಮೈಂಡ್ ಈಸ್ ದ ಕಲ್ಪ್ರಿಟ್. ನಿಮ್ಮ ತಲೆನಲ್ಲಿ ವಾಸ್ತು ಸರಿ ಇಲ್ಲ ಅಂತ ತಲೆ ತುಂಬಿಬಿಟ್ರೆ ನೀವು ಕೂತ್ರೆ ನಿಂತರೆ ಅದನ್ನೇ ಯೋಚನೆ, ಇವತ್ತು ನನಗೆ ಇದಾಗಿದ್ದು ಅದ್ರ ನಿಮಿತ್ತನೇ. ಹಾಗೆ ಎಂತ ಎಲ್ಲ ಜನ ಪಾಪ ಮನಸ್ಸಿಗೆ ತೀರಾ ತೆಗೆದುಕೊಂಡಾಗ ಯದ್ಭಾವಂ ತದ್ಭವತೆ, ನೀವೇನು ಭಾವಿಸ್ತಿರಲ್ಲ ಅದೇ ನಿಮಗೆ ಫಲ ದೊರಕೋದು ಅಂತ. ನೀವು ಇದನ್ನ ಹೇಳಿದಕ್ಕೆ ನಾನು ಕೇಳ್ತೀನಿ, ಸಾಮಾನ್ಯವಾಗಿ ಒಂದು ದೊಡ್ಡ ಸಮಸ್ಯೆ ಏನು ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ ತುಂಬಾ ಕಷ್ಟಪಟ್ಟು ಸಾಲ ಮಾಡಿ ಎಲ್ಲ ಮನೆ ಕಟ್ಟಿರ್ತಾನೆ. ಸೊ ಮನೆ ಕಟ್ಟಿರೋ ವ್ಯಕ್ತಿ ಗೃಹ ಪ್ರವೇಶಕ್ಕೆ ಅಂತ ಎಲ್ಲರನ್ನೂ ಕರಿತಾನೆ. ಗೃಹ ಪ್ರವೇಶಕ್ಕೆ ಬಂದಿರೋ ಪ್ರತಿಯೊಬ್ಬರು ವಾಸ್ತುಶಾಸ್ತ್ರಜ್ಞರಾಗ್ಬಿಡ್ತಾರೆ. ಪ್ರತಿಯೊಬ್ಬರು ಬಂದಾರೆ, ಇದು ಇಲ್ಲಿ ಇರ್ಬೇಕಾರ್ದಾಗಿತ್ತು, ಈ ಡೋರ್ ಇಲ್ಲಿ ಇರಬಾರ್ದಾಗಿತ್ತು, ಇದೆಲ್ಲ ಇರಬಾರ್ದಾಗಿತ್ತು, ಇದು ಹಂಗೆ ಇರಬಾರ್ದಾಗಿತ್ತು ಅಂತ ಬಂದವರು ಅದ್ರ ಬಗ್ಗೆ ಏನೂ ಎಕ್ಸ್ಪರ್ಟೈಸ್ ಇರಲ್ಲ, ಏನೂ ಇರಲ್ಲ, ಆದರೂ ಸುಮ್ಮನೆ ಸಲಹೆಗಳನ್ನು ಕೊಟ್ಟು ಹೋಗ್ತಾರೆ. ಆವಾಗ ತುಂಬಾ ಖುಷಿಯಿಂದ ಗೃಹ ಪ್ರವೇಶ ಮಾಡಿರೋ ನೆಮ್ಮದಿನೂ ಹಾಳಾಗುತ್ತೆ. ಸೊ ಇಂಥವ್ರಿಗೆ ಏನು ಹೇಳ್ತೀರಿ ನೀವು? ಈ ಗೃಹ ಪ್ರವೇಶ ಮಾಡಿರೋನ್ಗೂ ಗೃಹ ಪ್ರವೇಶಕ್ಕೆ ಹೋಗಿ ಮನೆಯವ್ರ ನೆಮ್ಮದಿ ಹಾಳು ಮಾಡೋರ್ಗು ಏನು ಹೇಳೋದು? ಇಗ್ನೋರ್ ಇಸ್ ದ ಬೆಸ್ಟ್ ಮೆಡಿಸನ್ ಅಂತ ಹೇಳ್ತೀನಿ. ಯು ಶುಡ್ ಇಗ್ನೋರ್ ಇಟ್. ನಿಜಕ್ಕೂ ನನಗೆ ಯಾವುದು ಇದು ಕಷ್ಟ ಸುಖ ನಂಗೆ ಅರ್ಥನೇ ಆಗೋದಿಲ್ಲ. ಇದು ಎಲ್ಲ ಒಂದಲ್ಲ ಒಂದು ದಿವಸ ಎಲ್ಲ ಬಿಟ್ಟು ಹೋಗ್ತೀವಿ ಅಂತ ಗೊತ್ತು ನಮಗೆ. ಸಮಸ್ಯೆಗೆ ಪರಿಹಾರ ಮುಂಚೆನೇ ಭಗವಂತ ಕೊಟ್ಬಿಟ್ಟಿದ್ದಾನೆ. ಎಲ್ಲರೂ ನೀವು ಕೋಟಿ ರೂಪಾಯಿ ಸಾಲ ಮಾಡಿರಿ, ಸಾಲ ಮಾಡಿದ್ರು ಕೂಡ ಒಂದಲ್ಲ ಒಂದು ದಿವಸ ಬಿಟ್ಟು ಹೋದ್ಮೇಲೆ ಎಲ್ಲಿ ಬಂತು ನಿಮ್ಮ ಸಮಸ್ಯೆಗೆ? ಎಲ್ಲದಕ್ಕೂ ಪರಿಹಾರ ಬಂದ್ಬಿಡ್ತಲ್ಲ. ಆ ನಿಮಿತ್ತ ಇದು ನಮ್ಮ ಕಲ್ಪನೆ ಅಷ್ಟೇ. ಇವಾಗ ನೀವು ಜೀವನದಲ್ಲಿ ಬಹಳಷ್ಟು ಅನುಭವಿಸಿದ್ದೀರ ಮೇಡಮ್.
ಒಳ್ಳೆಯದು ಬಂದಿದೆ, ಕೆಟ್ಟ ಹೆಸರು ಬಂದಿದೆ, ಮತ್ತೊಂದು ಬಂದಿದೆ. ಅದನ್ನು ಯಾರು ಕೇಳ್ತಾರೆ, ಯಾರು ನಿಮ್ಮ ಪರವಾಗಿದ್ದಾರೆ, ಯಾರು ನಿಮ್ಮ ವಿರೋಧವಾಗಿದ್ದಾರೆ, ಅವರವರ ಭಾವನೆಗಳ ಪ್ರಕಾರ ಅವರೇನೋ ವ್ಯಕ್ತಪಡಿಸ್ತಾರೆ. ಅವ್ರು ತುಂಬ ಕೆಟ್ಟವ್ರು ಕಂಡ್ರೆ, ಅಯ್ಯೋ ಅವ್ರು ಜೈಲಿಗೆ ಹೋಗಿದ್ದಾರೆ, ಅವ್ರು ಇದು ದುಡ್ಡು ಇದು ಮಾಡಿದ್ರಂತೆ. ಸತ್ಯ ಯಾರಿಗೂ ಗೊತ್ತಿಲ್ಲ, ನಾನೇ ಆಗಿರ್ತೀನಿ. ಹೌದು. ಫಿಗ್ ಆಫ್ ಇಮ್ಯಾಜಿನೇಷನ್ ಏನೇನೋ ಅದಕ್ಕೆ ಇನ್ನೂ ಉಪ್ಪು ಖಾರ ಎಲ್ಲ ಸೇರಿಸ್ಬಿಟ್ಟು ಏನೇನೋ ಹೇಳಿ ಇದು ಮಾಡ್ತಾರೆ. ಆದರೆ ನಿಮ್ಮ ಪರಿಸ್ಥಿತಿ ಹೇಗಿರಬೇಕು ಆ ಸಂದರ್ಭದಲ್ಲಿ ಅಂದರೆ, ಯು ಹ್ಯಾವ್ ಟು ಜಸ್ಟ್ ಇಗ್ನೋರ್ ಐ ಆಮ್ ವಾಟ್ ಐ ಆಮ್ ಅಂತ ಅಂದ್ಕೊಂಡ್ಬಿಟ್ರೆ ಸಾಕು. ಬೇರೆಯವ್ರು ಏನಾದರೂ ಹೇಳ್ಕೊಂಡು ಸಾಯಲಿ, ಅಲ್ಟಿಮೇಟ್ಲಿ ಏನಾಗ್ಬೋದು, ನಾನು ಒಂದಲ್ಲ ಒಂದು ಸಾಯ್ತೀನಿ, ಅಥವಾ ನಾನು ಜೈಲಿಗೆ ಹೋಗ್ತೀನಿ. ಜೈಲಿಗೆ ಹೋದ್ರು ಅಲ್ಲೂ ಕೂಡ ಮನುಷ್ಯ ತಾನೇ ಇರೋದು, ಬೇರೆ ಯಾರೂ ಅಲ್ವಲ್ಲ. ಅವ್ರ ಜೊತೆ ಫ್ರೆಂಡ್ಲಿ ಆಗಿರ್ತೀನಪ್ಪ ನಾನು. ನನ್ನ ಕಲ್ಪನೆ ಏನು ಅಂದರೆ, ಕಷ್ಟ ಸುಖ ದುಃಖ ಎಲ್ಲ ಒಂದು ಅಡುಗೆ ಇದ್ದ ಹಾಗೆ. ಅಡುಗೆನಲ್ಲಿ ಬರೀ ಸ್ವೀಟೇ ತಿಂತೀರಾ ನೀವು? ಉಪ್ಪು ತಿನ್ನಲ್ವಾ? ಖಾರ ತಿನ್ನಲ್ವಾ? ಹುಳಿ ತಿನ್ನಲ್ವಾ? ಈ ಥರ ಕಷ್ಟ ಸುಖ ಮತ್ತೊಂದು ಸಂಕಷ್ಟಗಳು ಎಲ್ಲವನ್ನೂ ಸ್ವೀಕಾರ ಮಾಡೋ ಮನಸ್ಥಿತಿ ಇಟ್ಕೊಳ್ಳಿ. ಒಳ್ಳೆ ಊಟ ಆಗುತ್ತೆ ನಿಮ್ಮ ಜೀವನಕ್ಕೆ, ಖುಷಿಯಿಂದ ತಿಂತೀರಾ ನೀವು ಅದನ್ನು. ಆದರೆ ನಮಗೆ ಬರೀ ಯಾವಾಗಲೂ ಸಿಹಿ ಬೇಕು ಜೀವನದಲ್ಲಿ ಮಾತ್ರ. ಉಪ್ಪು ಬೇಡ, ಖಾರ ಬೇಡ, ಹುಳಿ ಬೇಡ, ಮತ್ತೊಂದು ಬೇಡ. ಎಂಥ ವಿಚಿತ್ರ ಅಂತ ಅನಿಸುತ್ತೆ ನನಗೆ ಅವೆಲ್ಲ ನೋಡಿದಾಗ. ಜಸ್ಟ್ ಟೇಕ್ ಆ್ಯಸ್ ಇಟ್ ಈಸ್ ಅಂತ. ತುಂಬ ದುರಾಶೆ ನಿಮಿತ್ತ ಇವೆಲ್ಲ ಉಂಟಾಗ್ತದೆ. ನಾನು ಹೇಳ್ತೀನಿ, ದುರಾಶೆಗಳು. ಒಬ್ಬ ಮನುಷ್ಯ ಬದುಕಲಿಕ್ಕೆ ಕಷ್ಟ ಸರ್? ಕಷ್ಟ ಇದೆಯಾ ಏನಾದರೂ? ನನ್ನ ಪ್ರಕಾರ ಇಲ್ಲಪ್ಪ. ನೀವು ಯಾವುದಾದ್ರು ಮಠಕ್ಕೆ ಹೋಗ್ಬಿಟ್ಟು ಕಸ ಹೊಡೆದ್ರೆ ನಿಮಗೆ ಉಳ್ಕೊಳ್ಳೋಕೆ ದಾರಿಗೆ ಜಾಗ ಕೊಡ್ತಾರೆ, ಊಟ ತಿಂಡಿ ಕೊಡ್ತಾರೆ. ಅದಕ್ಕಿಂತ ಹೆಚ್ಚಿಗೆ ಏನು ಬೇಕು ನಿಮಗೆ? ಬೇಕಾ ನಿಮಗೆ? ಆದರೆ ಎಲ್ಲ ನನ್ನಿಂದಲೇ ನಡೀತಾ ಇದೆ, ನಾಳೆ ನಮ್ಮ ಮಕ್ಳ ಗತಿ ಏನು ಸರ್? ಅದೇ ಎಲ್ಲ ಯಾಸಿಪ್ ನಾನೇ ಮಾಡ್ತಾ ಇರೋ ಥರ ನೀವು ಅಂದ್ಕೊಡ್ತೀರಾ. ಗಾಂಧಿ ಮಗ ಏನು ಗಾಂಧಿ ಆಗಿಲ್ಲ ಇವತ್ತಿನ ದಿವಸ, ಅವನು ಇನ್ನೇನೋ ಆಗಿರ್ತಾನೆ. ಅವ್ರ ಹಣೆ ಬರ್ದಲ್ಲಿ ಏನು ಬರ್ದಿರುತ್ತೋ ಅದನ್ನೇ ಆಗೋದು. ನಾವ್ಯಾಕೆ ಒದ್ದಾಡಬೇಕು? ಲೆಟ್ ಇಟ್ ಕಮ್ ಆ್ಯಸ್ ಇಟ್ ಈಸ್ ಅಂತ ಬಿಟ್ಬಿಡ್ಬೇಕು ಅಷ್ಟೇ. ನನ್ನದೇನು ಹಿತ ಇದೆಯೋ ಅದನ್ನು ನೋಡ್ಕೋಬೇಕಷ್ಟೇ. ಎಲ್ಲವನ್ನು ಯಾವುದು ಓಕೆ. ಅದಕ್ಕೋಸ್ಕರ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇರ್ತಾರೆ, ಕರ್ಮ ಅನ್ನೋದು ತುಂಬ ಚೆನ್ನಾಗಿ ಹೇಳ್ಬಿಟ್ರು. ನೀವೇನೇ ಮಾಡೋದು ನಿಮ್ಮ ಕರ್ಮದ ಫಲ ಅನುಭವಿಸ್ತಾ ಇದ್ದೀರಿ ಅಂತ ಹೇಳ್ಬಿಡ್ತಾರಲ್ವ. ಅದ್ರ ಮೇಲೆ ಹಾಕಿ ಏನಂತೆ, ನನಗೆ ಇವತ್ತು ಕಷ್ಟ ಬಂದರೆ ನಾನು ಹಿಂದಿನ ಜನ್ಮದಲ್ಲಿ ಯಾರಿಗೆ ಏನು ತೊಂದರೆ ಕೊಟ್ಟಿನೋ ಅದ್ರದ್ದು ಎಫೆಕ್ಟ್ ನಾನು ತಗೊಳ್ತಾ ಇದ್ದೀನಿ ಅಂದ್ಕೊಂಡ್ಬಿಟ್ರೆ ಆಯ್ತಪ್ಪ. ಸೊ ಈಗ ವಾಸ್ತುವಿಗೆ ಸಾಮಾನ್ಯವಾಗಿ ನೀವು ಅದನ್ನು ಒಪ್ಕೊಳ್ತೀರಿ. ಹೆಚ್ಚಿನ ಇವತ್ತಿನ ವರ್ಗ ಏನು ಕೇಳುತ್ತೆ, ವೈಜ್ಞಾನಿಕ ಕಾರಣ ಏನು ಅಂತ. ಏನೇ ಹೇಳಿ ನೀವು ವೈಜ್ಞಾನಿಕ ಕಾರಣ ಕೊಡಿ ಅನ್ನೋದು, ಅದು ಯಾವುದೇ ಸಂಪ್ರದಾಯ ಬರಲಿ, ರಿಚುವಲ್ಸ್ ಬರಲಿ, ಎಲ್ಲದಕ್ಕೂ ಕೇಳ್ತಾರೆ. ಸೊ ನೀವು ಅದೇ ಮನಸ್ಥಿತಿಯಲ್ಲಿ ಇರೋ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ, ವಾಸ್ತುವಿಗೆ ವೈಜ್ಞಾನಿಕತೆಯ ಬೇಸ್ ಏನಿದೆ ಅಂತ. ವಿಜ್ಞಾನ ಮತ್ತು ವಾಸ್ತು ಇದೆರಡು ಕೋರಿಲೇಟೆಡ್ ಹೇಗೆ ಅಂತ? ಖಂಡಿತ ಕೋರಿಲೇಟೆಡ್. ಹೇಗೆ ಅಂತ ಹೇಳ್ತೀನಿ. ನಾವು ಹೇಳ್ತೀವಿ ಮುಖ್ಯ ದ್ವಾರ, ಸಿಂಹದ್ವಾರ, ಅದು ನಾರ್ತು ಅಥವಾ ಈಸ್ಟಲ್ಲಿ ಇರಬೇಕು. ಅದರಲ್ಲೂ ನಾರ್ತ್ ಈಸ್ಟ್ ಝೋನಲ್ಲಿ ಇರಬೇಕು, ಈಶಾನ್ಯ ವಿಭಾಗ ಅಂತ ಕರಿತೀವಿ. ಸೌತಲ್ಲಿ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹೇಳ್ತೀವಿ, ವೆಸ್ಟಲ್ಲೂ ಕೂಡ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಆದರೆ ನಾರ್ತು ಮತ್ತು ಈಸ್ಟು ಒಳ್ಳೆಯದು ಅಂತ ಹೇಳ್ತೀವಿ. ವೈಜ್ಞಾನಿಕವಾಗಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ಸನ್ ರೇಸಲ್ಲಿ ಎರಡು ಥರ ರೇ ಇದೆ. ಒಂದು ಅಲ್ಟ್ರಾ ವೈಲೆಟ್ ರೇಸ್ ಅಂತ, ಇನ್ನೊಂದು ಇನ್ಫ್ರಾರೆಡ್ ರೇಸ್ ಅಂತ. ನಾರ್ತು ನಾರ್ತ್ ಈಸ್ಟಿಂದ ಬರೋದೆಲ್ಲ ಮ್ಯಾಕ್ಸಿಮಮ್ ಬರೋದು ಅಲ್ಟ್ರಾ ವೈಲೆಟ್ ರೇಸು. ಅದು ತುಂಬ ಸೂದಿಂಗ್ ರೇಸು, ನಮ್ಮ ಮನಸ್ಸಿಗೆ ತುಂಬ ಹಿತ ಕೊಡುತ್ತೆ, ನಮ್ಮ ಬ್ರೈನನ್ನು ಕರೆಕ್ಟಾಗಿ ಕೆಲಸ ಮಾಡೋ ಥರ ಮಾಡುತ್ತೆ. ಲೆಫ್ಟು ರೈಟು ಬ್ರೈನು ಕರೆಕ್ಟಾಗಿ ಕೆಲಸ ಮಾಡಿದಾಗ ಲಾಜಿಕಲ್ ಥಿಂಕಿಂಗ್ ಸರಿಗಿರುತ್ತೆ. ಅದೇನೇ ವೆಸ್ಟಲ್ಲಿ ಸೌತಲ್ಲಿ ಬರೋದು ಇನ್ಫ್ರಾರೆಡ್ ರೇಸ್ ಅಂತ. ಅದು ತುಂಬ ಡಿಸ್ಟರ್ಬಿಂಗ್ ವೇವ್ಸ್ ನಮಗೆ. ಆ ನಿಮಿತ್ತ ನೀವು ಸೌತಕ್ಕೆ ಕೂತ್ಕೊಂಡು ಏನೋ ಮೆಡಿಟೇಷನ್ ಮಾಡಿ 108 ಯೋಚನೆಗಳು ಬರ್ತಾ ಇರುತ್ತೆ. ಅದೇ ಥರ ವೆಸ್ಟಲ್ಲೂ ಅಷ್ಟೇ, ಸೌತಲ್ಲೂ ಅಷ್ಟೇ. ಅದನ್ನು ದೇವರ ಹೆಸರಿನಲ್ಲಿ ಹಾಕ್ಬಿಟ್ರು. ಸೌತು ಯಮನ ದಿಕ್ಕು, ನಿಮಗೆ ತೊಂದರೆ ಕೊಡತ್ರಿ. ಅದರಲ್ಲಿ ವೈಜ್ಞಾನಿಕತೆಯನ್ನು ಯಾರು ಕಂಡುಕೊಳ್ಳಲಿಲ್ಲ ಅಥವಾ ಅರ್ಥನೂ ಆಗ್ತಾ ಇರಲಿಲ್ಲ ಬಿಡಿ ನಮ್ಮ ಜನಕ್ಕೆ. ಆಗಿನ ಕಾಲದಲ್ಲಿ ಏನಾದರೂ ವಿಜ್ಞಾನ ಹೇಳಕ್ಕೆ ಹೋದರೆ ಇದೇನು ವಿಜ್ಞಾನ, ಅದ್ರ ಬದಲಿಗೆ ಯಮ ಅಂದರೆ ಅದಕ್ಕೆ ಬೇಡಪ್ಪ, ಸೌತ್ ಬೇಡ, ಇದು ಯಮನ್ ದಿಕ್ಕು ಬೇಡ. ಹಾಗೆಯೇ ಶನಿ ದಿಕ್ಕು ಅಂತ ಹೇಳ್ಬಿಟ್ರು, ಯಾವುದು ವೆಸ್ಟನ್ನು. ಅಯ್ಯೋ ಶನಿ ತುಂಬ ಕಾಟ ಕೊಡ್ತಾನೆಪ್ಪ, ಬೇಡ ಅದು. ಅಂದರೆ ಅಲ್ಲಿ ವಿಜ್ಞಾನ ಇದೆ, ವಿಜ್ಞಾನ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಹೋಗಲಿಲ್ಲ ನಮ್ಮ ಜನ ಅಷ್ಟೇ. ಹಾಗೆ ಪ್ರತಿಯೊಂದರಲ್ಲೂ ವೈಜ್ಞಾನಿಕತೆ ಇದೆ, ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಷ್ಟೇ ನಾವು. ಗಾಳಿ ಬೆಳಕು ಎಲ್ಲ ಬರೋದಕ್ಕೆ ಅವ್ರು ಹೇಳ್ತಾರೆ ಈಸ್ಟಲ್ಲಿ ಮತ್ತು ನಾರ್ತಲ್ಲಿ ಜಾಸ್ತಿ ಬಾಗಿಲುಗಳು ಕಿಟಕಿಗಳು ಇರಬೇಕು. ಯಾಕೆ? ಬೆಳಗಿನ ಸನ್ ರೇಸಲ್ಲಿ ಸೋ ಮಚ್ ಆಫ್ ಅಲ್ಟ್ರಾ ವೈಲೆಟ್ ರೇಸ್ ಇದೆಯಲ್ಲ, ಮನೆ ಒಳಗಡೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಮನೆ ಒಳಗಡೆ ಬಂದ ಕೂಡಲೇ ಯಾವುದೇ ಕ್ರಿಮಿ ಕೀಟ ಅದು ಇದು ಯಾವುದೂ ಇರ್ತಾ ಇರಲಿಲ್ಲ, ಶುದ್ಧವಾಗಿರೋದು. ಗಾಳಿನಲ್ಲೂ ಕೂಡ ಆಮ್ಲಜನಕದ ಕಂಟೆಂಟ್ಸು ತುಂಬ ಜಾಸ್ತಿ ಇರೋದು. ಹಾಗೆ ಎಲ್ಲದರಲ್ಲೂ ವೈಜ್ಞಾನಿಕತೆ ಇದೆ. ವಾಸ್ತು ಅನ್ನೋದು ಅಲ್ಲಿ ಇಲ್ಲಿ ಅಂತಲ್ಲ. ನೀವು ಮಾರ್ನಿಂಗ್ ವಾಕ್ ಮಾಡಬೇಕು ಅನ್ನೋದು ಕೂಡ
ವಾಸ್ತುಶಾಸ್ತ್ರದಲ್ಲಿ ಹೇಳಿದೆ. ಯಾಕೆ ಮಾರ್ನಿಂಗಲ್ಲಿ ಯಾತಕ್ಕೆ ಅಂತ ಹೇಳಿದ್ರೆ ಆಕ್ಸಿಜನ್ ತುಂಬ ಇರುತ್ತೆ ನಮಗೆ, ಬರ್ತಾ 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 ಆಕ್ಸಿಜನ್ ಕಂಟೆಂಟ್ಸ್ ಕಡಿಮೆ ಆಗ್ತಾ ಬರುತ್ತೆ. ಆ ಟೈಮಲ್ಲಿ ನಿಮ್ಗೆ ಅಷ್ಟೊಂದು ಒಳ್ಳೇದಾಗೋದಿಲ್ಲ, ಉಸಿರಾಟ ಮಾಡಿದ್ರೂ ಕೂಡ ಆಕ್ಸಿಜನ್ ಜಾಸ್ತಿ ಸಿಗೋದಿಲ್ಲ, ಅದು ಬೆನಿಫಿಟ್ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದಿದ್ದು ಬೆಳಿಗ್ಗೆ ವೇಳೆ ವಾಕಿಂಗ್ ಹೋಗಿ ಅನ್ನೋರು. ಅದೇ ಥರ ಮರಗಳನ್ನ ತಬ್ಕೊಳ್ಳಿ ಅಂತ ಹೇಳೋರು. ಅದೇ ಮರಗಳನ್ನ ತಬ್ಕೊಳ್ಳೋದ್ರಿಂದ ಅದ್ರ ವೈಬ್ರೇಷನ್ ಇದೆಯಲ್ಲ ನಮಗೆ, ಸುಮ್ಮನೆ ನೀವು ಅನುಭವಿಸ್ಬಿಟ್ಟು ನೋಡಿ, ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ. ಅದನ್ನು ಕೂಡ ದೇವ್ರ ಹೆಸರಲ್ಲಿ ಹಾಕ್ಬಿಟ್ರು. ಮರ ಅನ್ನೋದು ಕೂಡ ದೇವರು, ಅದನ್ನು ನಾವು ಪೂಜಿಸಬೇಕು, ಅದನ್ನು ನಾವು ತಬ್ಕೊಂಡಾಗ ಮಾಡಿದಾಗ ದೈವಾನುಗ್ರಹ ಆಗತ್ತೆ, ಅದು ಇದು ಅಂತಲ್ಲ. ಆದರೆ ಬೇರೊಂದು ರೀತಿಯಲ್ಲಿ ನೋಡೋಣ, ಮರದಲ್ಲಿ ಸ್ವಾರ್ಥ ಇದೆಯಾ ಅಂತ ನೋಡಿ. ತಾನು ಏನೇ ಮಾಡಿದ್ರು, ಅದರಲ್ಲಿ ಹಣ್ಣು ಮಾಡಿದ್ರು ಕೂಡ ಅದು ತಿನ್ನತ್ತ, ಬೇರೆಯವ್ರಿಗೇನೆ ಕೊಡುತ್ತೆ ಅದು ಆ ಮರ ಅನ್ನೋದು. ಹಾಗೆ ಆ ಗುಣ ನಮಗೆ ಬರುತ್ತೆ, ಇಂಡಕ್ಷನ್ ಅಂತ ಹೇಳ್ತೀವಿ, ಅದ್ರ ಬುದ್ಧಿ ನಮಗೆ ಬರುತ್ತೆ. ನಾವು ಕೂಡ ನಿಸ್ವಾರ್ಥಿಗಳಾಗಿ ಜೀವನ ಮಾಡಬೇಕು ಅನ್ನೋ ಒಂದು ಬುದ್ಧಿ ಬರುತ್ತೆ. ನಾವು ಒಂದು ಮರವನ್ನು ತಬ್ಬಿಕೊಂಡಾಗ ಮಾಡಿದಾಗ ಎಲ್ಲ ಅದಕ್ಕೋಸ್ಕರ ಅಂತ ಯಾರೂ ಮಾಡೋದಿಲ್ಲ, ದೇವರನ್ನು ಕಾರಣಕ್ಕೋಸ್ಕರ ಮಾಡ್ತಾರೆ. ಮಾಡಲಿ ಬಿಡಿ, ಇಂಡೈರೆಕ್ಟಾಗಿ ಏನೋ ಒಂದು ಪ್ರತ್ಯಕ್ಷ ಅಲ್ಲದೆ ಹೋದ್ರೂ ಪರೋಕ್ಷವಾಗಾದರೂ ನಿಮಗೆ ಅದರ ಲಾಭ ಉಂಟಾಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಮರಗಳನ್ನ ಆರಾಧನೆ. ಆಮೇಲೆ ಮರ ಮಾಡೋ ಕೆಲಸ ನಾವು ಯೋಚನೆ ಮಾಡೋದಿಲ್ಲ. ಇವನು ಥಾಮಸ್ ಆಲ್ವಾ ಎಡಿಸನ್ನು ಮತ್ತೊಬ್ಬರು ಮಗದೊಬ್ಬರು ಆ್ಯಪಲ್ ಕೆಳಗಡೆ ಬಿತ್ತು, ಏನು ಅವ್ನು ಬಂದಮೇಲೆ ಆ್ಯಪಲ್ ಕೆಳಗಡೆ ಬೀಳೋಕ್ಕೆ ಶುರು ಆಯಿತಾ? ಅವನದ್ರ ಯೋಚನೆ ಮಾಡಿದ ಯಾತಕ್ಕೆ ಬಿತ್ತು, ಅದ್ರ ಮೂಲಕ ಗ್ರಾವಿಟೇಷನ್ ಅಂದರೆ ಏನು ಇದೆ. ಆದರೆ ಅದನ್ನು ಕೊಟ್ಟವ್ರು ಯಾರು ಅಂತ ಅದು ನಮ್ಮ ಹಿಂದೂ ಸಂಸ್ಕೃತಿ ಹೇಳುತ್ತೆ. ಯಾರು ನಾವು ಮಾಡಿದ್ದಲ್ಲ, ಅದೆಲ್ಲ ಪ್ರಕೃತಿ ದತ್ತವಾಗಿ ಬಂದಿರುವಂಥದ್ದು ಅಂತ. ಹಾಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಪಂಚಭೂತ ತತ್ವಗಳನ್ನ ತಾವು ನೋಡ್ತೀರ. ಈ ವಾಸ್ತು ಅಂತ ನಾವು ಮಾತಾಡುವಾಗ ಈಗ ಭಾರತಕ್ಕೆ ಒಂದು ರೀತಿ ಇರುತ್ತೆ, ಬೇರೆ ದೇಶಗಳಿಗೆ ಬೇರೆ ರೀತಿ ಚೇಂಜ್ ಆಗುತ್ತಾ ಅಂತ. ಯಾಕೆಂತ ಕೇಳಿದ್ರೆ ಎಲ್ಲಿಗೂ ಚೇಂಜ್ ಆಗೋದಿಲ್ಲ. ಯಾಕಂದ್ರೆ ಸೂರ್ಯ ಹುಟ್ಟೋದು ಒಂದೇ ಕಡೆನೆ. ಜಗತ್ತಿನಲ್ಲಿ ಎಲ್ಲಾದರೂ ಈಸ್ಟ್ ಬಿಟ್ಟು ಬೇರೆ ಕಡೆ ಸೂರ್ಯ ಉದಯ ಆಗೋದಿದೆಯಾ? ಇಲ್ಲ. ಅದಕ್ಕೆ ತಕ್ಕಂತೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗುತ್ತೆ ಹೊರತು ಆ ಸೂರ್ಯನೇ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರೋದು. ಪಂಚಭೂತ ತತ್ವಗಳು ವಾತಾವರಣದಲ್ಲಿ ಅದರ ಪ್ರಕಾರನೇ ಎಲ್ಲ ನಿಯಂತ್ರಣವಾಗ್ತಾ ಇರುತ್ತೆ. ಆ ನಿಮಿತ್ತ ಎಲ್ಲ ದೇಶಕ್ಕೂ ಇಟ್ಸ್ ಯೂನಿವರ್ಸಲ್ ಟ್ರೂತ್. ಆದರೆ ಚೈನಾದಲ್ಲಿ ಏನೋ ಫೆಂಗ್ ಶೂಯಿ ಅಂತ ಏನೋ ಮಾಡಿಬಿಟ್ರು, ಅಗ್ನಿ ಮತ್ತು ಜಲ ಎರಡಕ್ಕೆ ಇಂಪಾರ್ಟೆನ್ಸ್ ಕೊಟ್ಟರು ಅವರು. ಅವ್ರದ್ದೊಂದು 3000 ವರ್ಷದ ಹಿಂದ್ಲದ್ದು, ನಮ್ದೊಂದು 5000 ವರ್ಷದ ಹಿಂದ್ಲದ್ದು. ಆಮೇಲೆ ವಿಜ್ಞಾನಕ್ಕೆಲ್ಲ ಗೊತ್ತಿದೆ ಅಂತಲೂ ನಾನು ಹೇಳಕ್ಕೆ ಬರಲ್ಲ. ಉದಾಹರಣೆಗೆ ನೀವೇನೋ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನನ್ನ ಬಗ್ಗೆ ಒಂದು ಅಭಿಪ್ರಾಯ ಅಥವಾ ಬೇರೆಯವ್ರ ಬಗ್ಗೆ ಒಂದು ಅಭಿಪ್ರಾಯ. ಪಾಪ ಏನು ಮೆಡಿಕಲ್ ಸೈನ್ಸ್ ಎಷ್ಟು ಮುಂದುವರೆದ್ಬಿಟ್ಟಿದೆ ಅಂತ ಹೇಳಿ ಆ ಸ್ಕ್ಯಾನು ಈ ಸ್ಕ್ಯಾನಿಂಗ್ ಎಲ್ಲ ಬಂದುಬಿಟ್ಟಿದೆ. ಆ ಸ್ಕ್ಯಾನರ್ ಹಾಕ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಹೇಳಬೇಕು. ಹೇಳಿ ನೋಡೋಣ, ಹೇಳೋಕ್ಕಾಗತ್ತಾ? ಇಲ್ಲ, ಇಂಪಾಸಿಬಲ್. ನನ್ನ ಬಗ್ಗೆ ಕೆಟ್ಟದೇ ತಿಳ್ಕೊಂಡಿರ್ಬೋದು, ಒಳ್ಳೆಯದೇ ತಿಳ್ಕೊಂಡಿರ್ಬೋದು, ಸ್ಕ್ಯಾನ್ ಮಾಡ್ಬಿಟ್ಟು ಹೇಳಬೇಕು ಇದು ಇವನು ಏನು ಯೋಚನೆ ಮಾಡಿದ್ದಾನೆ ಅಂತ. ಅಂದರೆ ಅಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಭಗವಂತನ ಸೃಷ್ಟಿನಲ್ಲಿ. ಅದನ್ನು ಅರ್ಥ ಮಾಡ್ಕೊಳಕ್ಕಾಗತ್ತ ನಾವು? ಆ ನಿಮಿತ್ತ ಎಲ್ಲವನ್ನೂ ಕೂಡ ನಾವು ಸೈನ್ಸ್ನಲ್ಲಿ ಅಳಿತೀವಿ ಅನ್ನೋದು ಕೂಡ ಸುಳ್ಳು. ಆದರೆ ಸೈನ್ಸನ್ನು ನಮಗೆ ನಮ್ಮ ಯಾವ ಒಂದು ವೇದಿಕ್ ಸೈನ್ಸ್ ಅಂತ ಕರಿತೀವಿ ಅದು 1% ಕೂಡ ಈಗಿನ ಸೈನ್ಸಿಗೆ ಗೊತ್ತಿಲ್ಲ. 1% ಕೂಡ ಗೊತ್ತಿಲ್ಲ. ಆದ್ದರಿಂದ ಕೆಲವಾರು ಎಲ್ಲೆಲ್ಲಿಗೆ ಸಾಧ್ಯ ಇದೆಯೋ ಅದಕ್ಕೆಲ್ಲ ನಾವು ಉತ್ತರ ಕೊಡ್ಬೋದು ವೈಜ್ಞಾನಿಕವಾಗಿ. ಎಲ್ಲಕ್ಕೂ ಕೊಡಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಆದರೆ ಅದನ್ನು ಅರ್ಥ ಮಾಡ್ಕೊಂಡಾಗ ಅದು ಸತ್ಯ ಅಂದ್ಕೊಂಡಾಗ ಬಾಕಿದೆಲ್ಲವೂ ಸತ್ಯ ಅಂತ ಸುಮ್ಮನೆ ನಾವು ಅರ್ಥ ಮಾಡ್ಕೊಬೋದು ಅಷ್ಟೇ. ಗೊತ್ತಿಲ್ಲ, ನೆಮ್ಮದಿ ಇರುತ್ತೆ ನಮ್ಗಷ್ಟೇ. ಎಲ್ಲಕ್ಕೂ ಮನಸ್ಸೇ ಆದ ಕಾರಣ ನಾವು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು ಅಂತ ನನ್ನ ಇದು. ಪುರಾಣಗಳ ಎಲ್ಲ ಕಥೆಗಳೇ, ಪುರಾಣದಲ್ಲಿ ಎಲ್ಲೂ ಕೂಡ ಋಗ್ವೇದ ಯಜುರ್ವೇದದಲ್ಲಿ ಹೇಳಿರೋ ವಿಷಯಗಳು ಬರೋದಿಲ್ಲ. ಋಗ್ವೇದ ಯಜುರ್ವೇದ ಎಲ್ಲೂ ದೇವರ ಉಲ್ಲೇಖನೇ ಇಲ್ಲ. ಬೇರೆ ರೀತಿಯಲ್ಲಿ ಕಥೆ ರೂಪದಲ್ಲಿ ಏನೇನು ಹೇಳ್ಕೊಂಡು ಅದ್ರ ವೈಜ್ಞಾನಿಕತೆನ ಮರೆಮಾಚಿದ್ರು. ಆದ ಕಾರಣ ನಾವು ಇದರಲ್ಲಿ ಈ ಕತೆ ನಂಬೋದಾ ಬಿಡ್ಬೋದಾ, ಇದು ಮೂಢನಂಬಿಕೆನ ಅಂತೆಲ್ಲ ಶುರು ಆಗತ್ತೆ ನಮಗೆ. ವಾಸ್ತು ಗ್ರಂಥಗಳಲ್ಲಿ ಅಪಾರ್ಟ್ಮೆಂಟ್ ಹೇಳಿಲ್ಲ ಅಂತಿಲ್ಲ, ಹೇಳಿದ್ದಾರೆ. ಉತ್ತರ ಮತ್ತು ಪೂರ್ವ ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ದಕ್ಷಿಣ ಕೆಟ್ಟದು ಅಥವಾ ಪಶ್ಚಿಮ ಕೆಟ್ಟದು ಅಂತ ಹೇಳೋಕ್ಕಾಗೋದಿಲ್ಲ. ನಾವು ಇಲ್ಲೇ ಸುತ್ತಮುತ್ತಲೇ ಬೇಕಾದ ಜನ ಓಡಾಡ್ತಾ ಇದ್ದಾರೆ. ಆದರೆ ಅವರು ಬೇರೆ ಡೈಮೆನ್ಷನಲ್ಲಿ ಇರೋದ್ರಿಂದ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ. ಅದು ಓಡಾಡ್ತಾ ಇರ್ತಾರೆ. ನಾವು ಒಂದಕ್ಕೊಂದಕ್ಕೆ ಡಿಕ್ಕಿ ಹೊಡೆಯೋದಿಲ್ಲ. ಹೇಗೆ ಮೊಬೈಲ್ ಸಿಗ್ನಲ್ಸ್ಗಳು ಒಂದಕ್ಕೊಂದಕ್ಕೆ ಡಿಕ್ಕಿ ಹೊಡಿದೆ, ನಿಮ್ಮ ನಂಬರ್ ನಿಮಗೆ ಬರುತ್ತೆ. ಅಷ್ಟರ ಮಟ್ಟಿಗೆ ವಿಜ್ಞಾನಕ್ಕೆ ಗೊತ್ತಿದೆ ಅಂತ ಹೇಳಿದ್ಮೇಲೆ ದೇವರ ಶಕ್ತಿನಲ್ಲಿ ಅವನು ಸೃಷ್ಟಿ ಮಾಡಿದವನ ಶಕ್ತಿ ಇನ್ನೆಷ್ಟೆಲ್ಲ ಯೋಚನೆ ಮಾಡಿರ್ತಾನೆ ಅವನು.